ರಾಣೆಬೆನ್ನೂರು ಗ್ರಾಮಾಂತರ ಪೊಲೀಸ್ ಠಾಣಾ ಸರಹದ್ದು ನದಿ ಹರಹಳ್ಳಿ ಮತ್ತು ಹಿರೇಬಿದ್ರಿ ಮಧ್ಯೆ ಇರತಕ್ಕಂಥ ಒಂದು ರಸ್ತೆ ಮಾರ್ಗದಲ್ಲಿ ನಾವಿದ್ದೀವಿ. ಈ ರಸ್ತೆ ಮಾರ್ಗದಲ್ಲಿ ಇವತ್ತೊಂದು ಭೀಕರ ಅಪಘಾತ ಆಗಿದೆ. ಅಂದರೆ ಟಿಪ್ಪರ್ ಲಾರಿಗೂ ಮತ್ತು ಬೈಕ್ ನಡುವೆ ಒಂದು ಭೀಕರ ಅಪಘಾತ ಆಗಿ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿರ್ತಾನೆ. ಅವರ ಹೆಸರು ವೀರೇಶ್ ಅಂತೇಳಿ, ಅವರು ದಾವಣಗೆರೆ ನಿವಾಸಿಯಂತೆ. ಸರಿಸುಮಾರು ಅಂದಾಜು 35ರಿಂದ 30 ವಯಸ್ಸಿನ ಆಸುಪಾಸಿನ ಒಬ್ಬ ಯುವಕ ಈ ಒಂದು ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ. ಅಂದರೆ ಅಣ್ಣ, ನಿನ್ನ ಹೆಸರೇನು? ಅನುದೀಪ್. ನೀವು ಎಲ್ಲಿ ಬಂದಿದ್ರಿ? ಈ ಕಡೆ ಇಲ್ಲಿ ಅರಮಲಪುರ ಹಾಸ್ಪಿಟ್ಲಿಗೆ ಬಂದಿದ್ವಿ. ಯಾರ್ಯಾರು ಬಂದಿದ್ರಿ? ನಾನು ನಮ್ಮ ಫ್ರೆಂಡ್. ಏನಾಗ್ತದೆ? ಇದು ಆಕ್ಸಿಡೆಂಟ್ ಮಣ್ಣಿಲ್ಲ ಬರ್ತಿದ್ದವ, ಅದು ಓವರ್ಟೇಕ್ ಮಾಡಕ್ ಹೋಗಿದ್ರು. ಅವನ ಇದು ಆಮೇಲೆ ಏನಾಯ್ತು ಗೊತ್ತಾಗಿಲ್ಲ. ಈಗ ತೀರ್ಕೊಂಡಿರೋ ಹೆಸರೇನು? ವೀರೇಶ್. ನಿನ್ನ ಹೆಸರು? ಅನುದೀಪ್. ಅಂದರೆ ನೀವು ಅರೆಮಲ್ಲಾಪುರಕ್ಕೆ ಔಷಧಿ ತನಕ ಬಂದಿದ್ರಾ? ಎಷ್ಟು ಗಂಟೆಗೆ ಆಗಿರೋದು ಇದು? ಟೈಮಿಂಗ್ಸ್ ನೆನಪಿಲ್ಲ, ಒಟ್ಟು 1 ಗಂಟೆ ಹಿಂದೆ. ನೀವು ಅವ್ರ ಬೈಕಿನ ಹಿಂದಿದ್ರಾ? ಯಾವ ಊರು ನೀವು? ನಾವಿಬ್ರು ದಾವಣಗೆರೆ. ದಾವಣಗೆರೆ ಯಾವ ಏರಿಯಾ? ಬಸವರಾಜಪೇಟೆ. ಅವ್ರ ಕುಟುಂಬದವರಿಗೆ ವಿಷಯ ಗೊತ್ತಾಗಿತ್ತು? ಈಗ ಗೊತ್ತಾಗಿದೆ. ಸರಿ. ನೀವು ಯಾವ ಊರವರು? ಈಗ ಸರಿಸುಮಾರು 6 ಗಂಟೆ ಟೈಮಿಂಗ್ಸಿಗೆ, 5:15 6 ಗಂಟೆ ಸಮಯಕ್ಕೆ ಇಲ್ಲೊಂದು ಆಕ್ಸಿಡೆಂಟ್ ಆಯ್ತಂತೆ. ಅದಕ್ಕೆ ಸಂಬಂಧಪಟ್ಟಂತೆ ನೀವು ಇಲ್ಲೇ ಸ್ಥಳೀಕರಾಗಿ ಏನು ಹೇಳ್ತೀರಿ? ನಾವು ಏನು ಹೇಳ್ಬೇಕಂದ್ರೆ, ದುಡ್ಕೊಳರಿ ಬೇಡನಲ್ಲ, ಹೋಗೋರಿ ಬೇಡನಲ್ಲ. ಏನಪ್ಪ ಅಂದರೆ ನಿಧಾನವಾಗಿ ಹೋಗಿ ನಿಧಾನವಾಗಿ ಬಂದರೆ ಏನು ಅನ್ಸಕ್ಕಲ್ಲ. ಇವರು ಭವನಂಗೆ ಹೋಗೋದು, ಭವನಂಗೆ ಬರೋದು, ಯಾವರ ಬೈಕ್ ಬಂದರೆ ಓವರ್ಟೇಕ್ ಮಾಡೋದು, ರೋಡು ಸರಿ ಇಲ್ಲ. ಹೀಗಾಗಿ ಅಮಾಯಕರ ಜೀವ ತಗೊಂತಿದ್ದಾರೆ. ನಿಧಾನಕ್ಕೆ ಹೋಗ್ಬೇಕು, ನಿಧಾನಕ್ಕೆ ಬರ್ಬೇಕು ಅಂತಂದು ಎಷ್ಟೇ ಸಲ ಹೇಳಿದ್ರು ಯಾರು ಕೇಳ್ತಾ ಇಲ್ಲ. ಏನಾರು ಗೊತ್ತಾತೇಣ ಇವರು? ಅಣ್ಣ, ಯಾವ ಊರವ್ರು ಅಂತಂದಲ್ಲ, ಯಾರಾದ್ರೂ ಜೀವನ ಅದು. ಅಲ್ಲಲ್ಲ, ಈಗ ಆಕ್ಸಿಡೆಂಟ್ ಸತ್ತರು ಯಾವ ಊರವ್ರು? ಅವರು ದಾವಣಗೆರೆ ಅಂತಂದು ಹೇಳ್ತಾ ಇದಾರೆ. ಆದ್ರೆ ಈಗ ದಾವಣಗೆರೆಯರಾಗ್ಲಿ, ಲೋಕಲ್ನರಾಗ್ಲಿ, ಯಾರಾಗ್ಲಿ, ಆದ್ರೆ ಜೀವನ. ಈಗ ಅದು ಟಿಪ್ಪರ್ ಲಾರಿಯರು ಹತ್ತಿಸ್ಕೊಂಡು ಹೋಗಿದ್ದ? ಟಿಪ್ಪರ್ ಲಾರಿಯರು ಹಚ್ಕೊಂಡು ಹೋಗ್ಯಾರ ಅಂತಂದು ಹೇಳ್ತಾ ಇದಾರೆ. ಹೌದಾ? ಇವ್ರು ನಿಧಾನವಾಗಿ ಹೋಗಕ್ಕೆ ಏನ್ ಬಂದಿರೋದು? ಸರಿ ಅಣ್ಣ. ನಿಮ್ಮ ಹೆಸರು? ಸರ್, ಶಿವನಗೌಡ ಕೋಟೇಗೌಡ್ರು ಅಂತಂದು. ನಾವು ಇಲ್ಲೇ ಪಕ್ಕದಲ್ಲಿ ನದಿ ಹಳ್ಳಿಯ ಗ್ರಾಮಸ್ಥರು ಸರ್. ಇಲ್ಲೊಂದು ಅಪಘಾತ ಆತಲ್ಲ ಸರ್. ನಾವು ಸರ್ ಇಲ್ಲಿ ಸುಮಾರು ಸಂಜೆ 6:30 ಹಂಗೆ ಒಂದು ಆಕ್ಸಿಡೆಂಟ್ ಆಗಿತ್ತು ಸರ್. ಏನಾಗೈತಿ ಅಂದ್ರೆ ಸರ್, ಈ ಮಣ್ಣನ್ನ ಸಾಗಾಣಿಕೆ ಮಾಡ್ತಾ ಇದ್ದಾರೆ ಸರ್. ಇಲ್ಲಿ 10 ವೀಲ್ ಸರ್, 6 ವೀಲ್ ಮತ್ತು 10 ವೀಲ್ ಬರ್ತಾವಲ್ಲ ಸರ್. 10 ವೀಲ್ ನಲ್ಲಿ ಫುಲ್ ದೊಡ್ಡ ಪ್ರಮಾಣದಾಗ ಮಣ್ಣನ್ನ ಸಾಗಾಣಿಕೆ ಮಾಡ್ತಾರೆ ಸರ್. ಇಲ್ಲಿ ಸಂಬಂಧಪಟ್ಟ ಇಲಾಖೆ ಬಹಳ ಬಿಗಿ ಬಂದೋಬಸ್ತ್ ಮಾಡಿದ್ರು ಸರ್. ಮಾಡಿದಾರ, ಮಾಡಿಲ್ಲ ಅಂತಂದ ಹೇಳಿಲ್ಲ. ಇದಕ್ಕೆ ಸಂಬಂಧಪಟ್ಟ ಮೈನ್ಸ್ ಇಲಾಖೆ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಎಲ್ಲಾ ಇಲಾಖೆಯವರು ಕಟ್ಟುನಿಟ್ಟಿನ ಕ್ರಮವನ್ನು ತಗಂತ ಇದಾರ. ತಗಂದ್ರು ಏನ್ ಮಾಡ್ತಾರ, ಕೆಲವೊಬ್ರು ಅಕ್ರಮವಾಗಿ ಮಣ್ಣನ್ನ ಸಾಗಾಣಿಕೆ ಮಾಡ್ತಾ ಇದಾರ. ಆ ಸಾಗಾಣಿಕೆಗೆ ಇಂದು ಒಂದು ಅಮೂಲ್ಯವಾದ ಜೀವ ಬಲಿಯಾಗೈತೆ ಸರ್. ಯಾವ ಊರವ್ರು ಅಂತ ಏನಾರು ಗೊತ್ತಾ ಸರ್? ಅವರು ದಾವಣಗೆರೆ, ಸ್ವಂತ ದಾವಣಗೆರೆ ಅಂತ ಸರ್. ಅವರು ವೀರೇಶ್ ಅಂತಂದ ಅವ್ರ ಹೆಸರು. ನಾವು ಬಂದ ಈ ಒಂದು ಸಾವು ನಮಗೆ ಬಹಳ ನೋವಂತಂದಿದೆ. ಯಾಕಂದ್ರೆ ಈ ವ್ಯಕ್ತಿ ದಾವಣಗೆರೆ ಇರತಕ್ಕಂಥ ವ್ಯಕ್ತಿನೇ ಆಗಿರ್ಬೋದು, ಬಟ್ ಅವನು ಸಹ ಒಬ್ಬ ಮನುಷ್ಯನೇ. ಇದೇ ತರ ನಮ್ಮ ಗ್ರಾಮಸ್ಥ ನದಿಹಳ್ಳಿಯರಿಗೆ ಯಾರಿಗಾರ ಒಬ್ರಿಗಾಗಿದ್ರು ಇವತ್ತಿನ ಚಿತ್ರಣ ಬಹಳ ವಿಚಿತ್ರವಾಗಿರ್ತಿತ್ತು ಅಂತಂದು ಹೇಳಕ್ ಇಷ್ಟಪಡ್ತೇವೆ. ಯಾಕಪ್ಪ ಅಂತ ಅಂದ್ರೆ, ಈ ಸುತ್ತಮುತ್ತಲಿನ ಗ್ರಾಮದಲ್ಲಿ ಅನೇಕ ರೀತಿಯ ಮಣ್ಣನ್ನು ಸಾಗಾಣಿಕೆ ಮಾಡ್ತಾರ. ಬಟ್ ಅದಕ್ಕೆ ಪರ್ಮಿಟ್ಗಳನ್ನು ಕೆಲವೊಬ್ರು ತಗೊಂತಾರ, ಕೆಲವೊಬ್ರು ತಗೊಳಲ್ಲ. ಅದ ಮಣ್ಣನ್ನು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಅದಕ್ಕೊಂದು ಲಿಮಿಟೇಷನ್ ಅನ್ನೋದಿರ್ತೈತಿ. 3 ಅಡಿ ಅಂತೀರ. ಮಣ್ಣನ್ನ ಗಾಡಿ ಒಳಗೆ ಎಷ್ಟು ಟನ್ನೇಜ್ ಅಂತ ತುಂಬಬೇಕು ಅನ್ನೋದಿರ್ತೈತಿ. ಅದನ್ನ ಏನ್ ಮಾಡ್ತಾರೆ ಸರ್, ಯಥೇಚ್ಛವಾಗಿ ಮಣ್ಣನ್ನು ತುಂಬ್ಕೊಂಡ್ ಬರ್ತಾರ. ಅವರು ಗಾಡಿನ ಹೋಗ್ತಾ ಇರೋ ಹೊತ್ನಾಗ ಹಿಂದೆ ಏನಕತ್ತಾರೆ ಸರ್, ಆ ಧೂಳು ನಮ್ಮ ಕಣ್ಣಿಗೆ, ಬೈಕ್ ಹಿಂದೆ ಸವಾರರಿಗೆ ಏನು ಕಣ್ಣಿಗೆ ಬೀಳ್ತೈತಲ್ಲ, ಆ ಕಣ್ಣಿಗೆ ಬಿದ್ದು ಕೆಳಗಡೆ ಬೀಳೋದು ಉಂಟು ಸರ್. ಇವತ್ತೇನಾಗೈತೆ ನೋಡ್ರಿ ಸರ್, ಅವರು ಹಿಂದ್ಲಿಂತ್ರ ಬಂದು ಹೊಡ್ತಾರ ಆ ವ್ಯಕ್ತಿಗೆ, ಅಥವಾ ಆ ಧೂಳಿನ ಕಣದಿಂತ್ರ ಸೈಡ್ಗೆ ಇವರು ಓವರ್ಟೇಕ್ ಅವರನ್ನು ಮಾಡ್ತಾ ಇದಾರೋ, ಅಥವಾ ಅವರನ್ನು ಇವರು ಓವರ್ಟೇಕ್ ಮಾಡ್ತಾ ಇದಾರ ಅನ್ನೋದು ಈ ಸಾವಿಗೆ ಸರಿಯಾದಂಥ ಒಂದು ಕಾನೂನಾತ್ಮಕವನ್ನ ಕ್ರಮ
ತಗೋಬೇಕು ಇಲ್ಲಿ ಸಂಬಂಧಪಟ್ಟ ಇಲಾಖೆ, ನಮ್ಮ ಪೊಲೀಸ್ ಸಿಬ್ಬಂದಿಗಳು. ಅದರ ಜೊತೆಗೆ ಆ ಸಾವು ಅವ್ರ ಮನೆಗೆ ತುಂಬಲ ಇಲ್ಲಿ ಅಕ್ರಮವಾಗಿ ಮಣ್ಣನ್ನು ತುಂಬಿಕೊಂಡು ಹೋಗ್ತಕ್ಕಂಥ ಟಿಪ್ಪರ್ ಲಾರಿಯಿಂದ ಈ ಒಂದು ಅಪಘಾತ ಸಂಭವಿಸಿದೆ ಅನ್ನೋ ಒಂದು ಮಾತು ಇಲ್ಲಿರ್ತಕ್ಕಂಥ ಕೆಲವು ಏನು ಈ ಒಂದು ಬಾಡಿ ಅಪಘಾತ ಸಂಭವಿಸಿತ್ತು ಆ ಸಂದರ್ಭದಲ್ಲಿ ಬಂದು ನೋಡಿದಂಥವ್ರು ಹೇಳ್ತಾ ಇದ್ದಾರೆ. ಈಗ ಅಕ್ರಮವಾಗಿ ಮಣ್ಣನ್ನು ತಡಿಬೇಕು ಅನ್ನೋ ನಿಟ್ಟಿನಲ್ಲಿ ಸಂಬಂಧಪಟ್ಟ ಇಲಾಖೆಗಳು ಕಟ್ಟುನಿಟ್ಟಿನ ಕ್ರಮವನ್ನು ಜಾರಿಗೆ ತಂದು ಸುತ್ತ ಅವರ ಕಣ್ಣನ್ನು ತಪ್ಪಿಸಿ ಕೆಲವರು ಅಕ್ರಮವಾಗಿ ಮಣ್ಣನ್ನು ಸಾಗಾಣಿಕೆ ಮಾಡ್ತಿದ್ದಾರೆ. ಇದು ನಡುವೆ ಏನಾಗಿದೆ ಅಂದ್ರೆ ಟಿಪ್ಪರ್ ಲಾರಿ ಅಂದ್ರೆ ಆ ಲಾರಿಯವರು ಏನ್ ಮಾಡ್ತಾರೆ ಅಂದ್ರೆ ಮಣ್ಣನ್ನ ಅತ್ಯಧಿಕ ಲೋಡ್ ಅಂದ್ರೆ ಗುಬ್ಬಿ ಲೋಡ್ ಮಾಡ್ಕೊಂಡ್ ಬರ್ತಾರೆ. ಅದ್ರ ಮೇಲೆ ಏನು ಭೂ ಮತ್ತು ಗಣಿ ಇಲಾಖೆಯ ಷರತ್ತು ಏನಿರ್ತವೆ ಅವುಗಳನ್ನ ಸಂಪೂರ್ಣವಾಗಿ ಉಲ್ಲಂಘನೆ ಮಾಡ್ತಾರೆ. ಅಂದ್ರೆ ಯಾವುದೇ ಮಣ್ಣನ್ನ ನೀವು ಏನೇ ತುಂಬ್ಕೊಂಡ್ ಬರ್ಬೇಕಾದ್ರೆ ಹಿಂದ್ಗಡೆ ಒಂದು ಟಾರ್ಪಲ್ ಹಾಕಬೇಕು. ಅಂದ್ರೆ ಆ ಧೂಳಿನ ಕಣ ಹಿಂದ್ ಬರ್ತಕ್ಕಂಥ ವಾಹನ ಸವಾರರಿಗೆ ತೊಂದರೆ ಆಗಬಾರ್ದು ಅಂತ. ಇವತ್ತು ಈ ಒಂದು ಅಪಘಾತ ಸಂಭವಿಸಲಿಕ್ಕೆ ನೇರ ಕಾರಣ ಏನಾಗಿದೆ ಅಂದ್ರೆ ಆ ಗುಬ್ಬಿ ಲೋಡಲ್ಲಿ ಮಣ್ಣನ್ನು ತುಂಬಿಕೊಂಡ ಬಂದ ಪರಿಣಾಮ ಅದ್ರ ಮೇಲೆ ಯಾವುದೇ ರೀತಿಯಲ್ಲಿ ಪಾಟ್ ಹಾಕ್ತಾ ಇರೋದ್ರಿಂದ ಆ ಧೂಳಿನ ಕಣ ಬೈಕ್ ಸವಾರನ ಕಣ್ಣಿಗೆ ಬಿದ್ದಿರೋದ್ರಿಂದ ಆ ಸಂದರ್ಭದಲ್ಲಿ ಏನಾಗಿದೆ ಅವನಿಗೆ ಒಂದು ತಾನು ವಾಹನವನ್ನ ಚಲಾವಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಯಂತ್ರಣ ತಪ್ಪಿ ಆ ಟಿಪ್ಪರ್ ಲಾರಿಗೆ ಹೊಡೆಯುವಂತ ಒಂದು ಪ್ರಸಂಗ ಬಂದಿರಬಹುದು ಒಂದು ಅಂದಾಜು ಪ್ರಕಾರ. ಇನ್ನೊಂದು ಓವರ್ ಲಾಡಿ ಈ ಲಾರಿ ಏನ್ ಮಾಡ್ತಾರೆ ಅಂದ್ರೆ ಈ ಟಿಪ್ಪರ್ ಲಾರಿಗೆ ಇರ್ತಕ್ಕಂಥವ್ರು ವೇಗವಾಗಿ ಬರ್ತಾರೆ. ಅಂದ್ರೆ ವೇಗದಲ್ಲಿ ನಿಯಂತ್ರಣ ಇರಲ್ಲ. ಅಂದ್ರೆ ಅದ್ರ ಜೊತೆಗೆ ಕೆಲವೊಬ್ರು, ನಾವೆಲ್ಲರೂ ಅಂತ ಹೇಳಲ್ಲ, ಮದ್ಯಪಾನವನ್ನು ಸಹ ಮಾಡಿರ್ತಾರೆ. ಅಂತರು ವಾಹನವನ್ನ ಚಲಾವಣೆ ಮಾಡೋದ್ರಿಂದ ಅಮಾಯಕ ಜೀವಗಳು ಬಲಿಯಾಗ್ತಾ ಇದಾವೆ. ಅಕ್ರಮವಾಗಿ ಮಣ್ಣನ್ನ ತೆಗೆದು ಸಾಗಾಣಿಕೆ ಮಾಡೋದು ಅಪರಾಧ ಅಂತ ಗೊತ್ತಿದ್ರು ಸುತ್ತ ಕದ್ದು ಮುಚ್ಚು ಈ ಒಂದು ಮಣ್ಣು ಸಾಗಾಣಿಕೆ ಮಾಡ್ತಕ್ಕಂಥದ್ದು ಹೆಚ್ಚಾಗಿದೆ. ಇಲ್ಲಿ ಈ ಭಾಗದಲ್ಲಿ ಏನಿದೆ, ಹಿರೇಬಿದ್ರಿಯಿಂದ ನದಿ ಹರಳಳ್ಳಿ ಮಾರ್ಗವಾಗಿ ರಾಣೆಬೆನ್ನೂರಿಗೆ ಹೋಗ್ತಕ್ಕಂಥವ್ರು ಇರ್ಬೋದು ಅಥವಾ ಹರಿಹರಕ್ಕೆ ಹೋಗ್ತಕ್ಕಂಥವ್ರು ಇರ್ಬೋದು ಅಂತ ವಾಹನ ಸವಾರರು ಇಲ್ಲಿ ಪ್ರತಿದಿನ 100ಕ್ಕೂ ಹೆಚ್ಚು ವಾಹನಗಳು ಚಲಾವಣೆ ಮಾಡ್ತವೆ. ಈ ಸಂದರ್ಭದಲ್ಲಿ ಈ ತರ ಟಿಪ್ಪರ್ ಲಾರಿಯವರಿಗೆ ಸೈಡ್ ಕೊಡದೆ ಓವರ್ಟೇಕ್ ಮಾಡೋದು, ಮಣ್ಣಿನ ಮೇಲೆ ಯಾವುದೇ ಪಾಟ್ ಇಲ್ಲದೆ ಹೋಗೋದು, ವೇಗದಲ್ಲಿ ನಿಯಂತ್ರಣ ಇಲ್ಲದೆ ಚಲಾವಣೆ ಮಾಡೋದು, ಇವೆಲ್ಲ ಕಾರಣದಿಂದ ಇಲ್ಲಿ ಅದೆಷ್ಟೋ ಅಮಾಯಕ ಜೀವಗಳು ಬಲಿ ಆಗ್ತಾನೆ ಇದಾವೆ. ಆದ್ರೆ ಈ ಅಮಾಯಕ ಜೀವಗಳಿಗೆ ಬೆಲೆ ಇಲ್ಲವೇ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇದೆ. ಇದ್ರ ಜೊತೆಗೆ ಈಗ ನಾವು ಯಾರಿಗಾರ ಮಣ್ಣಿನ ಬಗ್ಗೆ ನಾವು ಸುದ್ದಿ ಮಾಡಿದಾಗ ಏನ್ ಹೇಳ್ತಾರೆ, ಮನೆ ಕಟ್ಟಕ್ ಮಣ್ಣು ಬೇಡವಾ, ಮನೆ ಕಟ್ಟಕ್ ಕಲ್ಲು ಬೇಡವಾ, ಮನೆ ಕಟ್ಟಕ್ ಮರಳು ಬೇಡವಾ ಅಂತಾರೆ. ಮನೆ ಕಟ್ಟಕ್ ಮಣ್ಣು ಬೇಕು, ಮರಳು ಬೇಕು, ಕಲ್ಲು ಬೇಕು. ಅದಕ್ಕೆ ಮುಖ್ಯವಾಗಿ ಹೊಟ್ಟೆ ತಿನ್ನಕ್ ಅನ್ನ ಬೇಕು ಅನ್ನೋದು ಯಾರು ಮಾತಾಡಲ್ಲ. ಹೊಟ್ಟೆ ತಿನ್ಲಿಕ್ಕೆ ಅನ್ನ ಇದ್ದಾಗ ಮಾತ್ರ ಆ ಮನೆಯಲ್ಲಿ ವಾಸ ಮಾಡ್ಲಿಕ್ಕೆ ಸಾಧ್ಯ. ಆ ಒಂದು ನಾವು ಈ ಕೃಷಿ ಫಲವತ್ತಾದಂತ ಭೂಮಿಯಲ್ಲಿ ನಾವು ಏನ್ ಬೆಳಿಬೇಕೋ ಅದನ್ನ ಬೆಳೆದೆ ಆ ಭೂತಾಯಿಯನ್ನ ಬರಡು ಮಾಡಿದ್ರೆ ನಾವು ಮಣ್ಣು ತಿನ್ಲಿಕ್ಕೆ ಆಗಲ್ಲ, ನಮ್ಮ ಹೊಟ್ಟೆಯನ್ನು ತುಂಬಿಸ್ಲಿಕ್ಕೆ ಆಗಲ್ಲ, ನಾವು ಕಟ್ಟಿರ್ತಕ್ಕಂಥ ಮನೆಯಲ್ಲಿ ವಾಸ ಮಾಡ್ಲಿಕ್ಕೆ ಆಗಲ್ಲ. ಅತಿ ಮುಖ್ಯವಾಗಿ ಮನುಷ್ಯನಿಗೆ ಆಹಾರ ಬೇಕು. ಆಹಾರ ಬೆಳಿಲಿಕ್ಕಾಗಿ ಭೂಮಿ ಇರೋದು. ಆ ಭೂಮಿಯ ಭೂ ಫಲವತ್ತತೆಯನ್ನ ಕಡಿಮೆ ಮಾಡಿ ಆ ಭೂತಾಯಿಯ ಗರ್ಭವನ್ನ ಅಗೆದು ಅಕ್ರಮವಾಗಿ ಮಣ್ಣು ಸಾಗಾಣಿಕೆ ಮಾಡೋದು ಅಪರಾಧ. ಆದ್ರೂ ಸುತ್ತ ಈ ಒಂದು ಅಪರಾಧ ಅಂತ ಗೊತ್ತಿದ್ರು ಸುತ್ತ ಈ ಒಂದು ಅವರ ಟಿಪ್ಪರ್ ಲಾರಿಯಲ್ಲಿ ಅತ್ಯಧಿಕವಾದ ಮಣ್ಣನ್ನು ತುಂಬಿಕೊಂಡು ಅದು ಹಿಂದ್ಗಡೆ ಯಾವುದೇ ಟಾರ್ಪಲ್ಗಳ ವ್ಯವಸ್ಥೆ ಇಲ್ಲದೆ ಭೂ ಮತ್ತು ಗಣಿ ಇಲಾಖೆ ನೀಡ್ತಕ್ಕಂಥ ಎಲ್ಲಾ ಷರತ್ತುಗಳನ್ನ ಉಲ್ಲಂಘನೆ ಮಾಡಿ ಈ ಅಕ್ರಮವಾಗಿ ಮಣ್ಣು ಸಾಗಾಣಿಕೆ ಮಾಡಿದ ಪರಿಣಾಮ ಇವತ್ತೊಂದು ಅಮಾಯಕವಾದ ಒಂದು ಯುವಕರ ಶವ ಆಗಿದೆ. ಈ ಒಂದು ಶವಕ್ಕೆ ನ್ಯಾಯ ಕೊಡಿಸೋರು ಯಾರು? ಇಂಥ ಅಮಾಯಕ ಶವಗಳು ಪ್ರತಿನಿತ್ಯ ನಡೀತಾನೆ ಇರ್ತವೆ. ಇಂಥ ಒಂದು ಅಕ್ರಮವಾಗಿ ಮಣ್ಣು ಮರಳು ಕಲ್ಲು ತುಂಬಿಕೊಂಡು ಹೋಗ್ತಕ್ಕಂಥ ಲಾರಿಗಳಿಂದ ಸಂಬಂಧಪಟ್ಟ ಪೊಲೀಸ್ ಇಲಾಖೆನೇ ಇರ್ಬೋದು, ಸಂಬಂಧಪಟ್ಟ ಇತರೆ ಸಾರಿಗೆ ಇಲಾಖೆನೇ ಇರ್ಬೋದು, ಇವರು ಈ ಲಾರಿಯರಿಗೆ ಅಗತ್ಯವಾದ ಒಂದು ಜಾಗೃತಿಯನ್ನು ಮೂಡಿಸುವಂತ ಕೆಲಸ ಮಾಡ್ಬೇಕು. ಯಾಕಂದ್ರೆ ಈ ತಿಂಗಳು ನಿಮಗೆ ಅಪರಾಧ ಮುಕ್ತ ಮಾಸಾಚರಣೆ ಅಂತ ಮಾಡ್ತಾ ಇದ್ದೀರಾ. ಇಂಥ ಸಂದರ್ಭದಲ್ಲಿ ಈ ತರ ಅಪಘಾತಗಳಾದ್ರೆ ಆ ಒಂದು ಆಚರಣೆಗೆ ಅರ್ಥ ಇರಲ್ಲ. ಕೂಡಲೇ ಸಂಬಂಧಪಟ್ಟ ಇಲಾಖೆಯವರು ಇವತ್ತು ನಡೆದಂತಹ ಏನು ಒಂದು ಅಪಘಾತ ಇದೆ ಮುಂದೆ ಆಗದೇ ಇರೋ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ರಿ ಅನ್ನೋದು ನಮ್ಮ ಒಂದು ಮಾಧ್ಯಮದ ಒಂದು ಕಳಕಳಿಯಾಗಿದೆ. ಇದ್ರ ಜೊತೆಗೆ